ನಮಸ್ತೆ. ಮಹೋತ್ತರ ಫೌಂಡೇಶನ್ಗೆ ನಮಸ್ತೆ. ನಾನೇನು ಟಾಪಿಕ್ ಅಂದ್ರೆ ನಮ್ಮ ಗುರುಗಳು ಪತ್ರಿಜಿ ಗುರುಗಳನ್ನ ಅವ್ರಿಗೂ ನಮಸ್ತೆ. ರಂಗನಾಥ್ ಈ ವೇದಿಕೆಗೆ ನಮ್ಮಂತ ವಿದ್ಯಾರ್ಥಿಗಳನ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಂಗನಾಥ್ ಗುರುಗಜ್ಜಿಗೂ ನಮಸ್ತೆ. ನಾನೇನಂದ್ರೆ 8 ತಿಂಗಳಿನಿಂದೆ ನನ್ಗೆ ಹುಡುಕ್ತಾ ಇದ್ದೆ ಎಲ್ಲಿದೆ ಅಂತ. ಆಕಸ್ಮಿಕವಾಗಿ ಅಶ್ವಿನಿ ಮೇಡಮ್ ನಮ್ಗೆ ಸಿಕ್ಕಿದ್ರು. ಅಯ್ಯೋ, ನನ್ಗೆ ಸಿಕ್ಕಿದ ವರನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಕಾಲ್ ಮಾಡ್ದೆ 8 ತಿಂಗಳದಿಂದೆ. ಅವಾಗ ಅವರು ಈ ಮಹೋತ್ತರ ಫೌಂಡೇಶನ್ ಅಲ್ಲಿ ಧ್ಯಾನ ಇದೆ, ನೀವು ಜಾಯಿನ್ ಆಗಿ ಅಂತ ಕಳ್ಸಿದ್ರು. ನಾನು ಆಮೇಲೆ ಜಾಯಿನ್ ಆದೆ. ಇನ್ನೂ ತಿಳಿಯೋದು ಜಾಸ್ತಿ ಇದೆ ನನ್ಗೆ ಅಂತ ಗೊತ್ತಾಯ್ತು. ನನ್ಗೆ ಆರೋಗ್ಯ ಸಮಸ್ಯೆ ಇತ್ತು. ಇದ್ರಲ್ಲಿ ಏನೈತೆ ಅಂತ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ನನ್ಗ ಕ್ಯೂರಿಯಾಸಿಟಿ. ಧ್ಯಾನ ಅಂದ್ರೂ 3, 4, 5 ವರ್ಷದಿಂದಾನೇ ಮಾಡ್ತಾನೆ ಇದ್ದೆ. ನನಗೆ ಜಾಸ್ತಿ ಆರೋಗ್ಯ ಸಮಸ್ಯೆ ಇತ್ತು. ಆಮೇಲೆ ಗುರುಗಳನ್ನ ಕೇಳ್ದೆ, ಗುರುಜಿ ನನ್ಗೆ ಫೋನ್ ಮಾಡಿ ಒಂದ್ ದಿವಸ, ನೀನು ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಗಮ್ಮ, ಸಂಕಲ್ಪ ಧ್ಯಾನ ಮಾಡು ಅಂದ್ರು. ಆಗ ಸಂಕಲ್ಪ ಧ್ಯಾನ ಮಾಡಿದೆ 41 ದಿನ. ನಂಗೆ ಸಕ್ಸಸ್ ಆಯ್ತು. ಮಾಡ್ತಾ ಗುರುಗಳು ಹೇಳಿದ್ರು, ನೀನ್ ಈ ವೇದಿಕೆಗೆ ಬಂದು ಇನ್ನೂ ಕಲಿಯಷ್ಟೈತಮ್ಮ ಭಂಡಾರ, ಅದ್ರಲ್ಲಿ ನೀನು ಕಲಿಯಷ್ಟೈತೆ ನಾವ್ ಹೇಳ್ಕೊಡ್ತೀರಿ ಅಂದ್ರು. ಆಮೇಲೆ ಮಹೋತ್ತರ ಫೌಂಡೇಶನ್ಗೆ ಒಂದ್ ದಿವಸ ಹೋಗಿದ್ದೆ. ನನ್ಗೆ ಜಾಸ್ತಿ ಸಮಸ್ಯೆ ಇದೆ ಗುರುಜಿ ಅಂದೆ. ನೀನು ಏನ್ ಮಾಡ್ಬೇಕಂತಿದ್ಯೋ ನನ್ ಮಾತಾಡಕ್ಕೆ ಬರ್ತಾ ಇಲ್ಲ ಗುರುಗಳ ಹತ್ರ. ಅವಾಗ ಹೇಳಿದ್ರು, ನೀನು ಶಿವಂಬು ಮಾಡಮ್ಮ ಅಂತಂದ್ರು. ಉಪವಾಸ 7 ದಿವಸ ಶಿವಂಬು ಮಾಡು ಅಂದ್ರು. ನಾನು 7 ದಿವಸ ಉಪವಾಸ ಹೆಂಗ್ ಮಾಡೋದು ಗುರುಜಿ ಅಂದೆ. 2 ದಿವಸ ಉಪವಾಸ ಮಾಡು, 1 ದಿವಸ ಫಲಹಾರ ಎಷ್ಟು ಬೇಕೋ ಅಷ್ಟೇ ಆಹಾರ ಸೇವಿಸು ಅಂದ್ರು. ನನ್ಗೆ ಶಿವಂಬು ಅಂದ್ರೆ ಫಸ್ಟ್ನೇ ದಿವಸ ತಗೊಬೇಕಂದ್ರೆ ಏನಪ್ಪ ಇದು ಅನ್ಕಂಡೆ. ಅಂದ್ರೆ ತಗೊಂತ ಅಷ್ಟು ಎನರ್ಜಿ, ಅಷ್ಟೊಂದು ಖುಷಿ ನನ್ಗೆ. ಯಪ್ಪ, ಇದ್ರಲ್ಲಿ ಇಷ್ಟೊಂದಿದೆ ಅಂತ ಅನ್ಕಂಡೆ. 3 ದಿವಸನೂ ತಗೊಂತೀನಿ. 4ನೇ ದಿವಸನೂ 1 ಟೈಮ್ ಊಟ ಮಾಡ್ತೀನಿ. 1 ವಾರಕ್ಕೆ ಏನು ಇಲ್ಲ ಅಂದ್ರೆ ನಾನು 3 ದಿವಸ ಉಪವಾಸ ಮಾಡ್ತೀನಿ. ಸಂಕಷ್ಟ ಉಪವಾಸ ಮಾಡ್ತೀನಿ. ಗುರುಗಳು ಕೇಳ್ದೆ, ನೀನ್ ಏನೇ ಮಾಡು ಬೆಳಗ್ಗೆದ್ ಮಾತ್ರ ನೀನು ಸಮುದ್ರ ನೀನ್ ವೇಸ್ಟ್ ಮಾಡ್ಬೇಡಮ್ಮ ಅಂತೇಳಿ. ಆ ಗುರುಗಳಿಗೆ ಒಂದ್ ದಿವಸ ಫೋನ್ ಮಾಡ್ದೆ, ಗುರುಜಿ ನನ್ಗೆ ಚೆನ್ನಾಗಿದೆ ಹೆಲ್ತ್ ಅಲ್ಲಿ. ಹೌದಾ, ಹಾಸ್ಪಿಟಲ್ಗೆ ಹೋಗಿದ್ದೆ, ಏನು ಎಲ್ಲ ನಾರ್ಮಲ್ ಅಂತ ಹೇಳಿದ್ರು ಗುರುಜಿ ಅಂತ ಖುಷಿ ಆಗೋಯ್ತ. ಆಮೇಲೆ ಇದ್ಕೊಂಡು ನನಗ್ ತಲೆನೋವು ಬರ್ಲಿ, ನಂಗ್ ಮೂಕ್ ನೋವು ಬರ್ಲಿ, ಕಿವಿ ನೋವು ಬರ್ಲಿ, ಪ್ರತಿ ಒಂದಕ್ಕೂನು 3 ಡ್ರಾಪ್ ಹಾಕ್ಬಿಟ್ಟು ಕಣ್ಣಲ್ಲಿ 5 ನಿಮಿಷ ಮಲಗ್ಬಿಡ್ತೀನಿ. ಈ ಕಣ್ಣಲ್ಲಿ 5 ನಿಮಿಷ, ಈ ಕಣ್ಣಲ್ಲಿ 5 ನಿಮಿಷ, ಮತ್ತೆ ಕಿವಿಕ್ ಹಾಕೊಂತೀನಿ. ಅದ್ರಲ್ಲಿ ಹಾಕೊಂಡು ತಲೆಗ್ ಮಸಾಜ್ ಮಾಡ್ಕೊಂತೀನಿ. 1 ದಿವಸಕ್ಕೆ ಏನಿಲ್ಲ ಅಂದ್ರೆ ನಾನು 5 ಕಿತ್ತ ಶಿವಂಬು ಮಾಡ್ತೀನಿ. ಅಯ್ಯೋ, ಇದ್ರಲ್ಲಿ ಇಷ್ಟೊಂದು ಇದೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಗುರುಗಳಿಗೆ ತಿರ್ಗಾ ಫೋನ್ ಮಾಡಿ ಕೇಳ್ದೆ, ಇನ್ನೂ ಹೆಚ್ಚು ಮಾಡಮ್ಮ, ನೀನ್ ಮಾತ್ರ ಅದನ್ನ ಮಾಡಿದ್ರೇನೆ ನಿನ್ಗೆ ಆರೋಗ್ಯ ಸಮಸ್ಯೆ ಸರಿ ಹೋಗೋದು. ನನ್ಗೆ ಹೆಲ್ತ್ ಹೆಂಗಿದೆ ಅಂದ್ರೆ ಅಷ್ಟು ಕೋಪ ಬರೋದು. ಯಾರನ್ನೇನನ್ ಮಾತಾಡಿಸ್ತಾ ಇದ್ರಂದ ಅಷ್ಟು ಕೋಪ ಬರೋದು. ನನ್ಗೆ ಕೋಪನೇ ಬರಲ್ಲ. ನಮ್ ಗುರುಗಳು ನೆನ್ಸ್ಕೊಂಡು ಅದನ್ನ ನಮ್ ಗುರುಗಳನ್ನ ಅದು ಕೊಟ್ಟಿರೋದೇ ನಮ್ಗ ಅಮೃತ ಕೊಟ್ಟವ್ರ ಅನ್ಬಿಟ್ಟು ಸೇವಿಸ್ತೀನಿ. ಆಮೇಲೆ ಆಕ್ಯುಪೇಚರ್ಗೆ ಹೋಗಿದ್ದೆ. ಅವ್ರನ್ನ ನಾನು ಡ್ಯಾಡಿ ಅಂತೀನಿ. ನನ್ಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಅಂತ ನಾನು ಅನ್ಕೊಂಡೆ. ಅವ್ರನ್ನ ಡ್ಯಾಡಿ ಮಮ್ಮಿ ಅನ್ನೋದು. ಇವಾಗ ಫೋನ್ ಮಾಡಿದ್ರೆ ಡ್ಯಾಡಿ ಮಮ್ಮಿನೇ ಅನ್ನೋದು. ಅವಾಗ ಹೇಳಿದ್ರು, ಅವರು ಸ್ಟಿಕ್ಕಲ್ಲಿ ನೋಡಿ, ಸ್ಟಿಕ್ಕು ನಿನ್ಗೆ ಯಾವಾಗ ನಿನ್ಗೆ ಏನ್ ನನ್ಗ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗುರುಗಳೇ ಅಂದೆ. ನೀನು ಸ್ಟಿಕ್ ಅಂತ ತಗೊಂಡು ನೋಡಿ ಪ್ರೆಸ್ ಮಾಡು, ಕೈ ಎಲ್ಲೆಲ್ಲಿ ಪಾಯಿಂಟ್ ಇದೆ ಅಲ್ಲೆಲ್ಲ ಪ್ರೆಸ್ ಮಾಡ್ಕೊ, ನಿಂಗೆ ಎಲ್ಲೆಲ್ಲಿ ನೋವಿದೆ ಅಲ್ಲೆಲ್ಲ ಪ್ರೆಸ್ ಮಾಡ್ಕೊ ಅಂದ್ರು. ಆಮೇಲೆ ಈ ಬೆಳ್ಳನ್ ತಿರ್ಚ್ಕೊ, ಇದನ್ನೆಲ್ಲ ತಿರ್ಚ್ಕೊ ಅಂದ್ರು ನಮ್ ಗುರುಗಳು. ಆಮೇಲೆ ಮನೋರ ಮೇಡಮ್, ಇದನ್ನೆಲ್ಲ ಈ ತರ ಮಾಡ್ಕೊ. ಆಮೇಲೆ ನಾನ್ ಕಾಲಲ್ಲಿ ಸಹ ಮಾಡ್ಕೊಂತೀನಿ. ಪ್ರತಿಯೊಂದಕ್ಕೂ ಮಾಡ್ಕೊಂತೀನಿ. ನಿಮ್ಮ ಕೈಯಲ್ಲೇ ಆರೋಗ್ಯ ಅಂತ ಈ ಬುಕ್ಕಲ್ಲಿ ಐತಲ್ಲ, ಈ ಬುಕ್ನ ಅಳವಡಿಸ್ಕೊಂತೀನಿ. ಏನೇನೇ ಬೇಕು ಅಂದ್ರೆ ಈ ಬುಕ್ಕನ್ನ ಅಳವಡಿಸ್ಕೊಂತೀನಿ. ಗುರುಗಳು ಕೇಳ್ದೆ, ನೀನ್ ಜಾಸ್ತಿ ಪ್ರಾಣಾಯಾಮ ಮಾಡಮ್ಮ ಅಂತಂದ್ರು.
ಅವಾಗ ನಾನು ಈ ಮುದ್ರೆ, ಪ್ರಾಣಾಯಾಮ ಮುದ್ರೆ ಯಾವಾಗ ಎಲ್ಲೋದ್ರೂ ಮಾಡ್ತಾ ಇರು, ಎಲ್ಲೇ ಬಸ್ಸಲ್ಲಿ ಹೋಗು, ಕಾರಲ್ಲಿ ಹೋಗು, ಎಲ್ಲೇ ಹೋಗು, ನೀನು ಪ್ರಾಣಾಯಾಮ ಜಾಸ್ತಿ ಮಾಡು ಅಂದ್ರು. ನಾನು ಎಲ್ಲೇ ಹೋಗ್ಬೇಕಾದ್ರೂ ಪ್ರಾಣಾಯಾಮನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮನೇಲಿ ಕೂತಿದ್ರು, ಟಿವಿ ನೋಡ್ತಾ ಇದ್ರು, ಏನೇ ಮಾಡ್ತಾ ಇದ್ರು ಒಂದು ದಿವಸಕ್ಕೆ ಏನೇ ಇಲ್ಲ ಅಂದ್ರೆ ಒಂದು 3 ಅವರ್ 4 ಅವರ್ ಪ್ರಾಣಾಯಾಮ ಜಾಸ್ತಿ ಮಾಡ್ತಾ ಇರ್ತೀನಿ. ನಮ್ ಗುರುಗಳು ಹೇಳಿದ್ರು, ಪ್ರಾಣಾಯಾಮ ನೀನ್ ಜಾಸ್ತಿ ಮಾಡಮ್ಮ, ಜಾಸ್ತಿ ಮಾಡು ಅಂದ್ರು. ಆಮೇಲೆ ನನ್ಗೆ ಈ ಮಂಡಿ ನೋವು ಬರೋದು, ಗುರುಗಳೇ ಯೋಗ ಮಾಡ್ಬೇಕಾದ್ರೆ ಮಂಡಿ ನೋವು ಬರ್ತೈತೆ ಅಂದ್ರು. ಅದ್ರಕ್ಕೂ ಅವರು ಸೊಲ್ಯೂಷನ್ ಹೇಳ್ಕೊಟ್ರು, ಅದನ್ನು ಮಾಡ್ಕೊಂಡೆ. ನಿನ್ನೆ ಹೇಳ್ತಾ ಇದ್ರಲ್ಲ ನೋಡ್ರಿ, ಪಾರಿಜಾತ ಎಲೆ, ಪಾರಿಜಾತ ಹೂವು, ಈ ಪಾರಿಜಾತ ಹೂವನು ಈ ಎಲೆನ ಕಷಾಯ ಮಾಡ್ತೀನಿ. ಈ ಕಷಾಯ ಮಾಡಿ 1-2 ಲೋಟ ನೀರ್ ಹಾಕಿ ಅರ್ಧ ಲೋಟ ಬರಷ್ಟು ಮಾಡ್ತೀನಿ. ಅದನ್ನ ಬೆಳಗ್ಗೆ ಸೇವಿಸ್ತೀನಿ. ಮತ್ತೆ ಬಟ್ಟಲು ಪುಷ್ಪ ವೈಟ್ದು ಇದನ್ನು ಅಷ್ಟೇ ನೋಡಿ, ಇದನ್ನು ನೀರಲ್ಲಿ ಹಾಕಿ 2 ಲೋಟ ನೀರ್ ಹಾಕಿ ಅದನ್ನ ಕುದಿಸ್ತೀನಿ. ಈ ಎಲೆನೂ ಹಾಕ್ತೀನಿ, ಕುದಿಸಿ ಅರ್ಧ ಲೋಟ 1 ಲೋಟ ಆಗಷ್ಟು ಕುಡ್ದು, ಜಾಸ್ತಿ ಅದನ್ನು ಕುಡಿಬಾರ್ದು. ಒಂದ್ ದಿವಸ ನಾನು 2 ದಿವಸ ಮಾಡಿದ್ರೆ 1 ದಿವಸ ಗ್ಯಾಪ್ ಬಿಡ್ತೀನಿ. ಯಾಕಂದ್ರೆ ಕಹಿ ಜಾಸ್ತಿ ತಿಂದ್ರೆ ನಮಗೂ ಇದೆ, ಅದಕ್ಕೆ ನಾನು ಅದನ್ನ ಎಷ್ಟು ಬೇಕು ಅಷ್ಟೇ ತಗೊಂತೀನಿ. ನಾನ್ ತಗೊಂತ ಇವಾಗ ಹೆಲ್ದಿ ಆಗಿದ್ದೀನಿ, ನಮ್ಮ ಮನೆಯವ್ರನ್ನು ಹೆಲ್ದಿಯಾಗಿ ಮಡಗಿದ್ದೀನಿ. ಯಾಕಂದ್ರೆ ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗ ಕಿವಿ ನೋವು ಆಂಟಿ ಅಂತ ಇದ್ದ. ನಾನು ಕಲ್ತಿರೋದು ಇನ್ನೊಬ್ರು ಕೇಳ್ಕೊಡ್ಬೇಕು ಅಂದ್ಬಿಟ್ಟು, ನೀನು ಬೆಳಗ್ಗೆ ಎದ್ದಿದ ತಕ್ಷಣ 2 ಡ್ರಾಪ್ ಹನಿ ಹಿಂಗ ಈ ಕಿವಿಯಲ್ಲಿ ಹಾಕೊಂಡೆ. ಅವರು ಡಾಕ್ಟರ್ ಹೇಳಿದ್ರಂತ, ಆಪರೇಷನ್ ಮಾಡ್ಬೇಕು, ಇದು ನಿಮ್ ಸರ್ಜರಿ ಆಗ್ಬೇಕು, ಕಿವಿಯಲ್ಲಿ ಒಂಥರ ಗುಳ್ಳೆ ಇದೆ ಅಂತ. ಆ ಹುಡುಗ ಬಂದು ಹಾಕೊಂಡ್ಬಿಟ್ಟು ಬೆಳಗ್ಗೆ ಬಂದು ಹೇಳ್ದ, ಅವರು ಚೆನ್ನಾಗೈತೆ ಆಂಟಿ ನಮ್ಗೆ ಅಂತ. ನನ್ಗಲ್ಲಪ್ಪ ಟ್ಯಾಂಕ್ಸ್ ಹೇಳೋದು, ನಮ್ ಗುರುಗಳ್ಗೆ ಟ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವ್ರು ಹೇಳ್ಕೊಟ್ರು ನಾನು ನಿನ್ಗೆ ಹೇಳಿದ್ದೀನಿ ಅಂದೆ. ಆಮೇಲೆ ನಮ್ಮ ತಾಯಿ 93 ವರ್ಷ ಅವ್ರಿಗೆ ಏಜು, ಅವ್ರಿಗೆ ಆಸ್ಮಾ ಇತ್ತು, ಎಲ್ಲೇ ಕುತ್ಕೊಂಡ್ರು ಆಗ್ತಾ ಇರಲಿಲ್ಲ. ಅವರು ನಾನು ಶಿವಂಬು ಒಂದು 4 ತಿಂಗಳಿನಿಂದ ಶಿವಂಬು ಮಾಡ್ತಾರೆ ನಮ್ಮಮ್ಮ. ಅವ್ರಿಗೇನು ಅನ್ಸಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ನಮ್ಮಮ್ಮ ಹೇಳೋದು, ಧ್ಯಾನ ಮಾಡಿಸ್ತೀನಿ, ಬೆಳಗ್ಗೆ ಸಂಜೆ 6 ಗಂಟೆಯಿಂದ 7-8 ಗಂಟೆ ತನಕ ಧ್ಯಾನ ಮಾಡ್ತಾರೆ. ನಿಮ್ ಗುರುಗಳಿಗೆ ಥ್ಯಾಂಕ್ಸ್ ಅಂತ ಹೇಳಮ್ಮ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ನನ್ ಥ್ಯಾಂಕ್ಸ್ ಅಂತ ಹೇಳ್ತಾ ನೀನ್ ಹೇಳ್ಕಮ್ಮ ಗುರುಗಳ್ಕ, ಅವ್ರು ನನಗ್ ಕೊಟ್ಟಿರೋದ್ ನಿನ್ಗೆ ಹೇಳಿದ್ದೀನಲ್ಲ, ನಮ್ ಗುರುಗಳು ಥ್ಯಾಂಕ್ಸ್ ಅಂತ ನೀನ್ ಹೇಳ್ಕೊ ಅಂತ ಹೇಳ್ತೀನಿ ನಮ್ಮಮ್ಮನ್ಗೆ. ಅಷ್ಟು ಲವಲವಿಕೆಯಾಗವ್ರೆ, ಎಷ್ಟು ಇವಾಗೂನು ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಷ್ಟು ಚೆನ್ನಾಗವ್ರೆ ಅಂದ್ರೆ ಅಷ್ಟು ಚೆನ್ನಾಗವ್ರೆ, ಹೆಲ್ದಿ ಆಗವ್ರೆ. 93 ವರ್ಷ ನಮ್ಮಮ್ಮ ಹೇಳೋದು, ಇವಾಗ 93 ವರ್ಷ ಅದನ್ನು ನಮ್ಗೆ ಇದು ಹೇಳ್ಕೊಟ್ಟಿದ್ದಕ್ಕೆ ಇವಾಗ 60-70 ತರ ಇದ್ದೀನಮ್ಮ ಅಂತ ಹೇಳ್ತಾರೆ. ಇವಾಗೂ ಕೆಲಸ ಮಾಡ್ತಾರೆ, ಓಡಾಡ್ತಾ ಇರ್ತಾರೆ, ಇವಾಗ ಬೆಳಗ್ಗೆನೂ ಧ್ಯಾನ ಮಾಡ್ತಾರೆ. ಅವರು ಫೋನಲ್ಲೆಲ್ಲ ಅಟೆಂಡ್ ಮಾಡಕ್ಕಾಗಲ್ಲ, ನಾನೇ ಹೇಳ್ಕೊಟ್ಬಿಟ್ಟು ಬಂದಿರ, ಅವರೇ ಧ್ಯಾನ ಮಾಡ್ತಾರೆ. ಅಷ್ಟು ಖುಷಿಯಾಗವ್ರೆ. ನಮ್ಮ ಮನೇಲಿ ಯಾವುದೇದು ಸಮಸ್ಯೆ, ಏನೇ ಮಕ್ಕಳಿಗೆ ಏನಾದ್ರೂ ಅವ್ರಿಗೂ ಕಿವಿ ನೋವು ಅಂತ ನಮ್ಮ ಮಗ ಅಂದ, ಅವಾಗ 2 ಡ್ರಾಪ್ ಕಿವಿಗೆ ಹಾಕ್ತೆ, ಅಮ್ಮ ಕಿವಿ ನೋವು ಮೇಲಾಯ್ತು ಅಂತಂದ. ಪಕ್ಕದಲ್ಲಿ ಯಾರಾದ್ರೂ ಏನೇ ಸಮಸ್ಯೆ ಇದ್ರೆ ಅವ್ರಿಗೆ ಹೇಳ್ಕೊಡ್ತೀನಿ, ಧ್ಯಾನ ಮಾಡಿಸ್ತೀನಿ. ಯಾಕಂದ್ರೆ ನಾವು ಕಲ್ತಿರೋದನ್ನ ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿ, ಹೆಚ್ಚು ಧ್ಯಾನ ಮಾಡ್ತೀನಿ ನಾನು. ಈ ವೇದಿಕೆನಾಗ ಅಂತಂತ ಗುರುಗಳು, ಎಂತ ಗುರುಗಳು ಅವರಪ್ಪ, ನಮ್ಕ ರಂಗನಾಥ್ ಗುರುಗಳು. ಆ ಬಾಬಾ ನನ್ ಬಾಬಾನೇ ಕಳ್ಸಿರೋದು ಅಂತ ಯಾವಾಗೂ ನೆನ್ಕೊಂತ ಇರ್ತೀನಿ. ಈ ವೇದಿಕೆನಾಗ ಭಂಡಾರನೇ ಐತೆ ತಿಳಿಯಷ್ಟು, ಆ ಭಂಡಾರನ ನಾವು ಕಲಿಬೇಕು. ಏನು ಈ ABCD 4 ಕಲ್ತಿದ್ದೀನಿ, ಇನ್ನು ಜಾಸ್ತಿ ಇದೆ ಕಲಿಯೋದು. ಅವಾಗ ಅನಿಸ್ತು, ಈ ವೇದಿಕೆ ಸಿಕ್ಕಿರೋದ್ಕ ನನ್ಗೆ ತುಂಬಾ ಖುಷಿ. ಎಂತೆಂತ ಗುರುಗಳು, ಎಲ್ಲೇ ದುಡ್ಡು ಕೊಟ್ಟು ಹೋದ್ರು ನಮ್ಗೆ ಯಾವ್ದು ಸಿಕ್ಕಲ್ಲ, ಆದ್ರೆ ಈ ವೇದಿಕೆನಾಗ ಸಿಕ್ಕಿರೋದು ತುಂಬಾ ಖುಷಿ. ಎಲ್ಲೇ ಹೋದ್ರು ಎಷ್ಟು ದುಡ್ಡು ಖರ್ಚು ಮಾಡಿ ಬಂದಿದ್ದೀರಿ, ಆದ್ರೆ 1 ನಯ ಪೈಸೆ ಇಲ್ದಿರ ನಾವ್ ಈ ವೇದಿಕೆ 35 ಲಕ್ಷ ಖರ್ಚು ಮಾಡಿದ್ದಾರೆ ನಮ್ಕ. ಆದ್ರೆ ಒಂದೇ 1 ಲೋಟ ಶಿವಂಬನೊಳಗ ನಮ್ಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗೈತಂದ್ರೆ ಎಂತದು ನಮ್ಮ ಹತ್ರನೇ, ನಮ್ದೇ ಅಮೃತ ಅಪ್ಪ. ನನ್ಗಂತೂ ಖುಷಿ, ಎಷ್ಟು ಎನರ್ಜಿ ಬರುತ್ತೆ ಗೊತ್ತಾ, ಕಣ್ಣು ಎಷ್ಟು ಖುಷಿ ಆಗ್ತದೆ ಅದನ್ನ ನೆನ್ಸ್ಕೊಂತ ಇದ್ರೆ ನನ್ಗೆ ತುಂಬಾ ಖುಷಿ. ಅಪ್ಪ ನನ್ಗೆ
ಎಲ್ಲಾರು ಒಬ್ಬರು ಮನೆ ಹೇಳ್ತಾ ಇದ್ರು ಇದ್ರಲ್ಲಿ ಅಸಹ್ಯ ನನ್ಗೆ ಕುಡಿಯಕ್ಕಾಗಲ್ಲ. ನಾನು ಅವತ್ತೇ ಆಂಡ್ರೇಜ್ ಮಾಡಿ ಹೇಳ್ದೆ ಆ ತರ ಅನ್ಬಾರ್ದು. ನಮ್ ಗುರು ಒಂದು ಹೇಳಿದಾರೆ ಅಂದ್ರೆ ಅಸಹ್ಯ ಅಂತ, ನಾವು ಚೆನ್ನಾಗಿರ್ಬೇಕಂದ್ರೆ ಅಸಹ್ಯ ಅಲ್ಲ, ಅದು ಅಮೃತ ಅಂತ ತಿಳ್ಕೊಂಡು ನೀವು ಕುಡೀರಿ ಅಂತ ಗುರುಗಳು ಹೇಳಿದ್ರು. ನಿಂಗ್ ಆಗಿಲ್ಲ ಅಂದ್ರೆ ನೀರ್ ಹಾಕೊಂಡ್ ಕುಡಿಯಮ್ಮ. ನಾನ್ ನೀರು ಏನು ಹಾಕೊಂಡಿಲ್ಲ, ಹಂಗೆ ಸೇವಿಸ್ತೆ. ಎಷ್ಟು ಹೆಲ್ದಿಯಾಗಿದ್, ಇಷ್ಟು ಕೆಲ್ಸನ ಮಾಡ್ತೀನಿ ನಾನು ಇವಾಗ. ಅವಾಗಂದ್ರೆ ಇಷ್ಟು ದೂರ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಪಾಪ ಏನಪ್ಪಾ ನನ್ಗೆ ಇನ್ನಾಗೋಯ್ತು ಜೀವನ ಅನ್ಕಂಡೆ. ಅಂದ್ರೆ ನಂದಿನ್ನ ಆಗಿಲ್ಲ ಜೀವನ, ನಾನು ಇನ್ನ ಜೀವನದಾಗ ಎಷ್ಟು ಸಾಧನೆ ಮಾಡೋದೈತೆ ಅಂತ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನನ್ಗೆ ಈ ವೇದಿಕೆ ಸಿಗ್ತಾ ಇರೋದು ಅಶ್ವಿನಿ ಮೇಡಮ್ ನಿಂದನೆ. ಅವ್ರು ಸಿಕ್ಕಿಲ್ಲ ಅಂದಿದ್ರೆ ನನ್ಗೆ ಈ ವೇದಿಕೆ ಸಿಗ್ತಾ ಇಲ್ಲ. ನಾನು ಏನೋ ಫೋನಲ್ಲಿ ನೋಡ್ಬೇಕಾದ್ರೆ ಅವ್ರು ಸಿಕ್ಕಿದ್ರು. ನಮ್ಗೆ ಗುರುನೇ ಇವಾಗ ಹೇಳಿದ್ರಲ್ಲ, ಗುರು ಗುರು ಶಿಷ್ಯ ರೆಡಿ ಆದ್ರೆ ಗುರು ಬರ್ತಾನೆ ಅಂತ. ನಾನ್ ರೆಡಿ ಆಗಿ ಹಂಬಲಿಸ್ತಾ ಇದ್ದೆ, ನನ್ಗೆ ಎಲ್ಲೈತೆ ಅಂತ ಹುಡುಕ್ತಾ ಇದ್ದೆ. ನಾನು ಯಾರು ಅಂತ ತಿಳ್ಕೊಬೇಕೋಸ್ಕರ ಹುಡುಕ್ತಾ ಇದ್ದೆ. ತುಂಬಾ ಖುಷಿ ಆಗ್ತೈತೆ. ಎಲ್ಲಾರು ಅಷ್ಟೇ, ಒಬ್ಬರು ಧ್ಯಾನದಲ್ಲಿದ್ರೆ ಒಬ್ಬರು ಮನೆಯಲ್ಲಿ ಎಲ್ಲಾರ್ನು ಆರೋಗ್ಯವಂತರಾಗಿರ್ಬೋದು, ಒಬ್ಬರು ಮನೆಯಲ್ಲಿ ಎಲ್ಲಾರ್ನು ಕೈಯಲ್ಲಿ ಹಿಡಿಬಹುದು ಅಂತ ನನ್ಗೆ ಅಷ್ಟು ಖುಷಿ ಆಗ್ತದೆ. ನಮ್ ಫ್ಯಾಮಿಲಿಗೆ ಏನೇ ಆಗ್ಲಿ ಇವಾಗ ಕೇಳ್ತಾ ಇರ್ತಾರೆ ಏನ್ ಮಾಡೋಣಮ್ಮ ಅಂತ. ಈ ತರ ಮಾಡು. ನಮ್ಮ ಅಣ್ಣನಿಗೂ ಹೇಳ್ತೀನಿ, ನಮ್ಮ ಅತ್ತಿಗೆ ಮಂಡಿ ನೋವು ತುಂಬಾ ಇತ್ತು, ಅವ್ರಿಗೂ ಹೇಳ್ದೆ ಶಿವಂಬ, ಅವರು ಮಾಡ್ಕೊಂತಾರೆ. ಆಮೇಲೆ ಓಲ್ಡ್ ಶಿವಂಬು ಮಾಡಿ 6 ತಿಂಗಳಿನಿಂದ ನಾವು ಬಾಟ್ಲಲ್ಲಿ ಅದು ಓಲ್ಡ್ ಮಾಡಿ ಮೊಣಕಾಲಕ್ಕೆಲ್ಲ ಹಾಕೊಂತೀವಿ, ಕಣ್ಣಕ್ಕೆ ತಲೆಗೆ ಫುಲ್ ಫ್ರೆಶ್ ತಲೆಗೆ ಹಾಕ್ತೀರಿ. ಓಲ್ಡ್ ಮಾತ್ರ ಮೈ ಕೈ ಎಲ್ಲಿ ನೋವಿರುತ್ತೆ ಅದ್ ಹಾಕ್ತೀರಿ. ಅಂದ್ರೆ ಅದು ಅದ್ಭುತ, ಎಲ್ಲೂ ಸಿಗಲ್ಲ ರೀ ಈ ವೇದಿಕೆನಾಗ. ಅಷ್ಟೊಂದು ಭಂಡಾರ ಐತಿ, ಅಷ್ಟೊಂದು ಜ್ಞಾನಿಗಳು ಬರ್ತಾರೆ ನಮ್ಗೆ ತಿಳಿಸ್ಕೊಡಕ್ಕೆ, ಅಷ್ಟೊಂದು ಐತೆ. ಖುಷಿ ನನ್ಗೆ. ನಾನು ಅಂದ್ರೆ ಅಶ್ವಿನಿ ಮೇಡಮ್ ಅನ್ಕಿ ಕೋಟಿ ನಮನ ಹೇಳ್ತೀನಿ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಾನು ಮಹಾವತಾರ್ ಫೌಂಡೇಶನ್ ಬರ್ತಾ ಇರ್ಲಿಲ್ಲ. ನಾನು PMC ನಾಗಿದ್ದೆ. ಆವತ್ತಿಂದ ಇವತ್ತವರೆಗೂ ನಾನು ಒಂದು ಕ್ಲಾಸ್ ಮಿಸ್ ಮಾಡಲ್ಲ. ಬೆಳಗ್ಗೆ 3 ಗಂಟೆಗೆ ಧ್ಯಾನಕ್ಕೆ ಎದ್ದೇಳ್ತೀನಿ. ಅಂದ್ರೆ ನಾನು 1 ಅವರ್ ಧ್ಯಾನ ಅಷ್ಟೊತ್ತು ಮಾಡ್ತಾ ಇರ್ತೀನಿ. ನನಗೆ ತುಂಬಾ ಧ್ಯಾನ ಮಾಡೋದೇ ನನ್ ಖುಷಿ. ಎಲ್ಲಾರು ನನಗ್ ಧ್ಯಾನ ಆಗಿಲ್ಲ ಅಂತಾರಲ್ಲ, ಧ್ಯಾನ ಆಗೋದೆಲ್ಲ, ಧ್ಯಾನಕ್ ನಾವು ಕುತ್ಕೊಂಡ್ ಸಾಧನೆ ಮಾಡ್ತೀವಿ ನೋಡಿ, ಅದೇ ಒಂದ್ ಧ್ಯಾನ. ನಾನು ಕುತ್ಕೊಂಡ್ರೆ ಅಂದ್ರೆ ಧ್ಯಾನ ಆಗೋದಲ್ಲ, ಧ್ಯಾನ ನಾವು ಕುತ್ಕೊಂತಿರೋದಲ್ಲೇ ಒಂದು ಅನ್ಬಿಟ್ಟು ಬೆಳಗ್ಗೆ ಕುತ್ಕೊಂತೀನಿ, ಮಧ್ಯಾಹ್ನ ನೈಟ್ ನನ್ಗೆ ಅವಾಗ ನಮ್ಮ ಮನೇಲೆಲ್ಲ TV ನೋಡ್ಬೇಕಂದ್ರೆ ನಮ್ಮ ಮಕ್ಳ ಹತ್ರ ಎಲ್ಲ ರಿಮೋಟ್ ಜಗಳ ಆಡ್ತಾರೆ. ಇವಾಗ ನಮ್ಮ ಮಕ್ಳಿಗೆಲ್ಲಾರು ಧ್ಯಾನ ಮಾಡ್ರಿ ಅಂತ ಪಕ್ಕದಲ್ಲಿ ಸ್ಕೂಲ್ ಮಕ್ಕಳನ್ನ, ಟ್ಯೂಷನ್ ಬರೋ ಮಕ್ಕಳಿಗೆಲ್ಲ ಧ್ಯಾನ ಹೇಳ್ಕೊಡ್ತೀನಿ. ಈ ವೇದಿಕೆ ಸಿಕ್ಕಿರೋದು ಎಷ್ಟು ಪುಣ್ಯ ರೀ ಅಂತ. ರಂಗನಾಥ್ ಗುರೂಜಿ ಈ ವೇದಿಕೆಯನ್ನ ನಮ್ಕ ನಿರ್ಮಾಣ ಮಾಡಿದಾರಲ್ಲ, ಅವ್ರಿಗೆ ಕೋಟಿ ನಮನ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ವೇದಿಕೆ ಇಲ್ಲ ಅಂದ್ರೆ ನಮ್ಗೆ ಯಾರು ಇಲ್ಲ. ಅಂಗೈಯಲ್ಲೇ ಆರೋಗ್ಯ. ಇಷ್ಟು ತಿಳ್ಕೊಂಡಿದೀನಿ, ಎಲ್ಲಾನು ಉಪಯೋಗಿಸ್ಕೊಂತೀನಿ. ಏನ್ ಗುರುಗಳು ಫೋನ್ ಹಾಕಿದ್ರಿ ಈ ತರ ಅಂತ ಹೇಳಿದ್ರೆ ಅವ್ರನ್ನ ಕೇಳ್ಕೊಂತೀನಿ, ಎಲ್ಲ ಮಾಡ್ಕೊಂತೀನಿ. ಇಷ್ಟೊತ್ತು ನನ್ಗೆ ಮಾತಾಡಕ್ ಅವಕಾಶ ಕೊಟ್ಟ ಅಶ್ವಿನಿ ಮೇಡಮ್ ಅನ್ಕೂನು, ಉಮಾದೇವಿ ಮೇಡಮ್ ನಾನು ಯಾವತ್ತೂ ಮಾತಾಡಿಲ್ಲ ಮೇಡಮ್ ಅಂದ್ರೆ, ನೀವ್ ಮಾತಾಡ್ರಿ ಅಂದ್ರು. ಅಂತ ಭಂಡಾರದಲ್ಲಿ ನಮ್ಮನ್ ಕುಂಡ್ರಿಸ್ತಿದಾರೆ ಅಂದ್ರೆ ಉತ್ಪೂರ್ವಕ ನಮನಗಳು. ಅಷ್ಟೊಂದು ಜ್ಞಾನದಾತೆ ಈ ಸರಸ್ವತಿ ದೇಗುಲದಲ್ಲಿದೆ. ನನ್ಗೆ ತುಂಬಾ ಖುಷಿ ಆಗ್ತೈತೆ. ಇಷ್ಟೊತ್ತು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಾಸ್ಟರ್ ಧನ್ಯವಾದಗಳು. ಥ್ಯಾಂಕ್ ಯು.